ಪಾಪಗಳು ಗರ್ಜನೆ ಮಾಡ್ತಾ ಇರ್ತವಂತೆ, ನಿಮಗೆ ದೊಡ್ಡ ನರಕ ಕೊಡಿಸ್ತೇನೆ ಅಂತ. ಒಂದು ಶನಿಕಾಟ, ಇನ್ನೊಂದು ಯಮಕಾಟ. ಶನಿ ಸುಮ್ಮನೆ ಅಲ್ಲ, ಏನು ಗತಿ ಇಲ್ವಾ, ಅಧಿಕ ಮಾಸ ಪೂರ್ತಿ ಚೆನ್ನಾಗಿ ಯಾವುದಾದ್ರು ಒಂದು ಶನಿಕಾಟ ಮುಗೀತಪ್ಪ, ಸತ್ತೆ ಆರಾಮಾಯಿತು ಅಂದರೆ ಅಲ್ಲಿ ಯಮಕಾಟ. ಸ್ತ್ರೀಯರು ಏನೇನು ಮಾಡಬೇಕು ಅಂತ, ಸೌಭಾಗ್ಯ, ಸಂಪತ್ತು, ದಾರಿದ್ರ್ಯ ಇಲ್ಲ ಅವಳಿಗೆ, ಮಕ್ಕಳು ಸತ್ತೋಗಿ ಶೋಕ ಉಂಟಾಗೋದಿಲ್ಲ, ವೈಧವ್ಯ ಬರೋದಿಲ್ಲ, ಯಾವುದು ಮಾಡಬಾರದು ಅಂತಿದೆ. ಮಾಡಬಾರದ ಕಾರ್ಯಗಳು ಯಾವುದು? ಅಧಿಕ ಮಾಸದಲ್ಲೇ ಅವನು ಹುಟ್ಟಿದರೆ 11ನೇ ದಿವಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಯಾವ ಕಾರ್ಯಕ್ರಮವೂ ಕೂಡ ಅಧಿಕ ಮಾಸದಲ್ಲಿ ಮಾಡಬಾರದು. ಇದೆಲ್ಲವನ್ನು ಕೂಡ ನಿಷೇಧ ಮಾಡಿದ್ದಾರೆ. ಯಾವುದು? ಸಂಕ್ರಾಂತಿಯನ್ನು ಹೊಂದತಕ್ಕಂಥ ಮಾಸಗಳಲ್ಲಿ ಅದಕ್ಕೆ ಅಧಿಪತಿ ಸೂರ್ಯ, ಆದರೆ ಅವನ ಅಂತರ್ಯಾಮಿ ಆದವನು ಪರಮಾತ್ಮ ಸೂರ್ಯನಾರಾಯಣ. ಆದರೆ ಮಲಮಾಸೇತು ಸರ್ವೇಸ್ಮಿನ್ ಸ್ವಯಂ ದೇವೋ ಜನಾರ್ದನ, ಪರಮಾತ್ಮನೇ ಇದಕ್ಕೆ ದೇವತೆ ಅಂದಮೇಲೆ ಇನ್ನೂ ಇದರಲ್ಲಿ ವೈಶಿಷ್ಟ್ಯ ಬಂತು. ಹುತಂ ದತ್ತಂ ತಪಸ್ತತ್ತಂ ತದಕ್ಷಯಕರಂ ಭವೇತ್ ಅಂತಾರೆ. ಇನ್ನು ಯಾವತ್ತಾದ್ರು ಕೊಡಬೇಕು? ಕೃಷ್ಣ ಪಕ್ಷದಲ್ಲಿ ಚತುರ್ದಶ್ಯಾಂ, ನವಮ್ಯಾಂ, ಅಷ್ಟಮ್ಯಾಂ ಇದು ಕೊಡಬೇಕು. ದ್ವಾದಶಿ ಅಂಕು ಎರಡು ಕೂಡ ವಿಶಿಷ್ಟವಾದದ್ದೇ. ಆದ್ದರಿಂದ ಇದರಿಂದ ಅಶ್ವಮೇಧ ಸಹಸ್ರ 1000 ಅಶ್ವಮೇಧ ಯಾಗ ಮಾಡಿರಿ, ವಾಜಪೇಯ ಶತ ಮಾಡಿರಿ 100. ಆದರೆ ಅಧಿಕ ಮಾಸ ಮಾಡಿರತಕ್ಕಂಥ ಒಂದು ಪುಣ್ಯ ಏನಿದೆ ಅದರ 16 ಭಾಗ ಸಮಾನ ಆಗೋದಿಲ್ಲ. ಎಷ್ಟರವರೆಗೆ ಅಧಿಕ ಮಾಸ ಮಾಡಿಲ್ವೋ ಅವನು ಅಲ್ಲಿವರೆಗೂ ಪಾಪಗಳು ಗರ್ಜನೆ ಮಾಡ್ತಾ ಇರ್ತವಂತೆ, ನಿಮಗೆ ದೊಡ್ಡ ನರಕ ಕೊಡಿಸ್ತೇನೆ ಅಂತ. ಆದರೆ ಅಧಿಕ ಮಾಸ ಶುರು ಮಾಡ್ದ ಅಂದರೆ ಎಲ್ಲವೂ ಕೂಡ ದೂರ, ಯಾವುದು ಏನು ಮಾಡೋದಿಲ್ಲ. ಆದ್ದರಿಂದ ಪಾಪಗಳೆಲ್ಲ ದೇಹದಲ್ಲಿ ಹೆದರಿಸೋದು ಅಧಿಕ ಮಾಸ ಆಚರಿಸೋಕ್ಕೆ ಮಾತ್ರ ಅಷ್ಟೇ. ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅಧಿಕ ಸ್ನಾನ, ದಾನ, ಜಪ, ಹೋಮ, ಹರಿತೋಷಣ ಇದೆಲ್ಲ ಮಾಡ್ತಾಯಿದ್ರೆ, ದೀಪದಾನ ನೋಡಿ, ಇಲ್ಲಿ ಒಂದು ಪದ್ಮಪುರಾಣದ ಶ್ಲೋಕದಲ್ಲಿ ಏನೇನು ಮಾಡಬೇಕು ಅಂತ ಸಂಕ್ಷೇಪವಾಗಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಸ್ನಾನಾದಿಗಳು, ಪ್ರತಿ ದಿವಸ ತಣ್ಣೀರು ಸ್ನಾನ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಏನದು ಸ್ನಾನಂ? ಯಾವುದಾದ್ರು ಸಮೀಪದಲ್ಲಿ ನಮ್ಮ ಸರೋವರ ಇತ್ತು ಅಂದರೆ ಮನೆ ಸ್ನಾನಕ್ಕಿಂತಲೂ ಕೂಡ ಸರೋವರ ಸ್ನಾನಾದಿಗಳು, ಮನೆಯಿಂದ ಹೊರಗೆ ಮಾಡತಕ್ಕಂಥ ಸ್ನಾನ ಹೆಚ್ಚು ಫಲ ಕೊಡುತ್ತೆ. ಯಾಕೆ ಅಂದರೆ ನಮ್ಮ ಮನೆಯ ನೀರಿನಲ್ಲಿ ದೇವತೆಗಳು ಇರೋದಕ್ಕಿಂತಲೂ ಕೂಡ ಹೊರಗೆ ಇರ್ತಾರೆ ಇಂಥ ಪರ್ವಕಾಲಗಳಲ್ಲಿ. ಅದಕ್ಕೆ ಹೊರಗಡೆ ಹೋಗಿ ಮಾಡಿದ್ರೆ ದೇವತಾ ಸನ್ನಿಧಾನವೂ ಕೂಡ ನಮಗೆ ಲಭ್ಯವಾಗುತ್ತೆ. ಸ್ನಾನಂ, ದಾನ ಮಾಡೋದು, ಹಾಗೆ ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, ದೇವಾರ್ಚ ಇದೆಲ್ಲವೂ ಕೂಡ ಅಕ್ಷಯಂ ಭವತಿ. ಏನು ಮಾಡಿದ್ರು ಕೂಡ ಅದು ಅಕ್ಷಯ ಪುಣ್ಯವನ್ನು ಕೊಡತಕ್ಕಂಥದ್ದಾಗಿದೆ. ಅಂಥದ್ದು ಇದು ಶ್ರೇಷ್ಠವಾದ ಈ ಒಂದು ಮಾಸ. ದಾನ ಮಾಡೋದು ಏನಿದು ಅದು ದಾನ ಮಾಡೋದು, ಜಪ ಮಾಡೋದು ಚೆನ್ನಾಗಿ. ಏನು ಗತಿ ಇಲ್ವಾ, ಅಧಿಕ ಮಾಸ ಪೂರ್ತಿ ಚೆನ್ನಾಗಿ ಯಾವುದಾದ್ರು ಒಂದು ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರವೋ, ಕೃಷ್ಣ ಮಂತ್ರವೋ, ಅಥವಾ ನರಸಿಂಹದೇವರ ಮಂತ್ರವೋ, ಅಥವಾ ವಿಷ್ಣು ಮಂತ್ರವೋ, ಯಾವುದಾದ್ರೂ ಒಂದು ಮಂತ್ರ ಏನಿದೆ ಆ ಮಂತ್ರವನ್ನು ಪೂರ್ಣವಾಗಿ ಜಪ ಮಾಡಿರಿ. ಅದಿದೆ ಹೋಮ ಮಾಡೋದು, ಸ್ವಾಧ್ಯಾಯಿಗಳು ಅಧ್ಯಯನ ಮಾಡತಕ್ಕಂಥ ಇದೆಲ್ಲ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರವಾದದ್ದು. ಇದಲ್ಲದೆ ಸ್ನಾನ ಮತ್ತು ವ್ರತ ಮತ್ತು ಈ ಒಂದು ದೀಪದಾನ ಅದು ಯಾವುದೇ ಕಾಲದಲ್ಲಿ ಮಾಡಿದ್ರು, ಅದರಲ್ಲಿ ಅಧಿಕ ಮಾಸದಲ್ಲಿ ಮಾಡಿದ್ರು ಅಂದರೆ ನಚ ಭಾಸ್ಕರಿಂ ಪಶ್ಯತಿ. ಭಾಸ್ಕರ ಅಂದರೆ ಸೂರ್ಯ, ಅವನಿಗೆ 2 ಮಕ್ಕಳು, ಒಬ್ಬನು ಯಮಧರ್ಮ, ಇನ್ನೊಬ್ಬನು ಶನೈಶ್ಚರ. ನೋಡಿ, ಎರಡೂ ಬಂತು ನಮಗೆ. ಒಂದು ಶನಿಕಾಟ, ಇನ್ನೊಂದು ಯಮಕಾಟ. ಶನಿಕಾಟ ಭೂಮಿಲಿ ಇದ್ದಾಗ ನ ಭಾಸ್ಕರಿಂ ಅಂದರೆ ಏನು? ಶನಿಕಾಟ ನಮಗೆ ತೊಂದರೆ ಮಾಡೋದಿಲ್ಲ. ಏನು ಶನಿ ಸುಮ್ಮನೆ ಅಲ್ಲ, ಬ್ರಾಹ್ಮಣರು ಕಂಡ್ರೆ ಅಷ್ಟೇ ಹೊರತಾಗಿ ಅವನಿಗೆ ಅವರು ತಪ್ಪು ಮಾಡಿದ್ದು ಅಂದರೆ ಶಿಕ್ಷೆ ಕೊಡದೆ ಬಿಡಲ್ಲ, ಅದರೆಲ್ಲ ಪರಿಹಾರ ಮಾಡಿ ಹೊರಟೋಗ್ತಾನೆ. ಅದೇ ಅವನ ವೈಶಿಷ್ಟ್ಯ. ಅಂದರೆ ಆಯಿತು. ಶನಿ ಅಂದರೆ ಏನು? ಸಾಡೆ ಸಾತಿ, ಚಂದ್ರನ ಹಿಂದೆ ಮುಂದೆ ಬಂದರೆ, ನಿಮ್ಮ ನಕ್ಷತ್ರ ಯಾವ ರಾಶಿಲಿದ್ದ ಅದು ಹಿಂದೆ ಶನಿ ಬಂದಾಗ ಗೋಚಾರದಲ್ಲಿ, ಮುಂದೆ ಬಂದಾಗ ಚಂದ್ರ ಇರುವನೇ ಬಂದಾಗ, ಒಂದು ಮನೆಯಲ್ಲಿ 2.5 ವರ್ಷ ಇರ್ತಾನೆ, 7 ಶನಿ. 5ನೇ ಮನೆಗೆ ಬಂದ ಅಂದರೆ ಚಂದ್ರನಿಂದ ಪಂಚಮ ಶನಿ, 8ನೇ ಮನೆಗೆ ಬಂದಾಗ ಅಷ್ಟಮ ಶನಿ, ಏನೇನೋ ಗ್ರಹಚಾರಗಳೆಲ್ಲ ಮಾಡ್ತಾನೆ. ಅದೇ ಮೇಷರಾಶಿಗೆ ಬಂದ ಅಂದರೆ ನೀಚ, ಏನು ಬಲ ಇರಲ್ಲ, ಕೈಯೋ ಕಾಲ ಮುರಿದಾಗ್ತಾನೆ. ಇದರಲ್ಲಿ ಏನೇನೋ ಇದೆ. ಆದರೆ ಅಧಿಕ ಮಾಸ ಮಾಡಿದವರಿಗೆ ಶನೀಶ್ವರ ವಿಷ್ಣು ಭಕ್ತರಾದ್ದರಿಂದ, ಅವನು ಪರಮ ವಿಷ್ಣು ಭಕ್ತನಾದ್ದರಿಂದ ಅವನು ಏನು ತೊಂದರೆನೂ ಮಾಡೋದಿಲ್ಲ. ಇದು ಭೂಮಿಲಿದ್ದಾಗ. ಸದ್ಯ ಅಂತೂ ಶನಿಕಾಟ ಮುಗೀತಪ್ಪ, ಸತ್ತೆ ಆರಾಮಾಯಿತು ಅಂದರೆ ಅಲ್ಲಿ ಯಮಕಾಟ, ಇನ್ನೊಬ್ಬ ತಮ್ಮ ಇದ್ದಾನೆ, ಅವನ ಕಾಟ ಶುರು ಆಗುತ್ತೆ. ಅವನ ಕಾಟವೂ ಅಧಿಕ ಮಾಸ ಮಾಡಿದವ್ರಿಗೆ ಇರೋದಿಲ್ಲ ಎಂಬ 2 ಅರ್ಥವನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಆಚರಣೆ ಮಾಡಬೇಕು. ಹಾಗೆ
ಅಪೂಪದಾನ ಪ್ರತಿದಿವಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಹಿಂದೆ ಹೇಳಿದಾಯಿತು. ಇದರಿಂದ ಸೂರ್ಯ ಪ್ರೀತನಾಗ್ತಾನಂತೆ. ಅಪೂಪದಾನದ ವೈಶಿಷ್ಟ್ಯ ಆವಲಿ ಹೇಳಿದಂತೆ 33 ಅಪೂಪ, ಕಂಚಿನ ಪಾತ್ರೆ, ಅದು ಮುಚ್ಚಲಿಕ್ಕೆ ಒಂದು ಕಂಚಿನ ತಟ್ಟೆ ಅಥವಾ ಒಂದು ಹಿತ್ತಾಳೆ ತಟ್ಟೆ, ಅದರಲ್ಲಿ ಸಣ್ಣ ತುಪ್ಪದ ಪಾತ್ರೆ, ಒಂದು ಚಿನ್ನ ಸಣ್ಣದು ಅದೇ ಅಂಥದ್ದನ್ನು ಕೊಟ್ಟು ದಾನ ಮಾಡಬೇಕು. ಇದನ್ನು ಬ್ರಾಹ್ಮಣನಿಗೆ ಕೊಟ್ಟ ಅಂದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ ಹೇಳಿದ ಮೇಲೆ ಇಲ್ಲಿ ಕಂಚಿನ ಪಾತ್ರೆನೇ ಯಾಕೆ ದಾನ ಕೊಡಬೇಕು ಅಂತ ಪ್ರಶ್ನೆ ಬರ್ತದೆ. ಅದು ಶಾಸ್ತ್ರ ಹೇಳಿಬಿಟ್ಟಿದೆ. ಅದು ಕಾಂಸ್ಯಾನಿ ಸಂಪುಟಾನ್ಯೇವ ತ್ರಿಂಶದ್ದೇಯಾನಿ ಸರ್ವಥ, ಅಂದರೆ ಕಂಚಿನ ಪಾತ್ರೆಗಳಲ್ಲೇ ಏನಿದೆ ಅದರಲ್ಲೇ ದಾನ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ಹೇಳಿದ ಮೇಲೆ ನಾವೇನು ಬೇರೆ ಮಾತಾಡೋಗಿಲ್ಲ, ಅದನ್ನು ನಾವು ಕೊಳ್ಳೇಬೇಕಾಗತ್ತೆ. ಮತ್ತು ಇನ್ನು ಹಾಗಾದರೆ ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಅಂತ ಹೇಳಿದಾಗಾಯಿತು. ಮತ್ತು ಸ್ತ್ರೀಯರು ಏನೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ಆವಲೇ ಒಂದು ಪ್ರಸ್ತುತ ಆಗಿತ್ತದು. ಅದನ್ನು ಕೂಡ ಬೃಹನ್ನಾರದಿ ಇದು ಹೇಳ್ತಾರೆ. ಏಕಾದಶಿ ಹಾಗೆ ನೇಮೇನ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಮಾಡಬೇಕು. ಚಾತುರ್ಮಾಸ್ಯವನ್ನು ಹೇಗೆ ಪೂರ್ಣವಾಗಿ ಎಲ್ಲರೂ ಮಾಡಲೇಬೇಕು. ಅದಕ್ಕೆ ಆ ಮತ ಈ ಮತ ಅವರು ಇವರು ಅಂತಿಲ್ಲ, ಎಲ್ಲರೂ ಮಾಡಬೇಕಾಗಿದ್ದೆ. ಹರಿನಾಮ ಸ್ಮರಣೆ, ಸ್ನಾನ, ಒಂದು ಗೋಪಿಚಂದನ ಇದೆಲ್ಲ ಹೇಗೆ ಹಚ್ಕೋಬೇಕು, ಅದೇ ರೀತಿ ಪುತ್ರ ಸುಖ ಸೌಭಾಗ್ಯ ಹೇತು ಅಂದರೆ ಅದಕ್ಕೆ ಕಾಣಬಾರ್ದಕ್ಕಂಥ ಪುರುಷೋತ್ತಮ ಮಾಸದಲ್ಲಿ ಸ್ನಾನ ದಾನ ಅರ್ಚನಾದಿಗಳನ್ನು ಮಾಡಿ ಗಂಡನು ಮಾಡತಕ್ಕಂಥ ಯಾವುದು ಅಧಿಕ ಮಾಸದ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸ್ಕೋಬೇಕು. ಅದರಿಂದ ಏನಾಯಿತು, ಸೌಭಾಗ್ಯ, ಸಂಪತ್ತು, ಸುಖ, ಪುತ್ರ ಇದೆಲ್ಲ ಆಗತ್ತೆ ಅಂತ ಪರಮಾತ್ಮನ ಹೇಳ್ಕೊಂಡಿದ್ದಾನೆ. ಮಲಮಾತೌ ರಥಂ ನಾರೀಯ ಕರೋತೀಹ ಭಾರತ. ಯಾರು ಅಧಿಕ ಮಾಸ ವ್ರತವನ್ನು ಮಾಡ್ತಾರ ಅಂಥವರಿಗೆ ದಾರಿದ್ರ್ಯ ಇಲ್ಲ, ಅವಳಿಗೆ ಮಕ್ಕಳು ಸತ್ತೋಗಿ ಶೋಕ ಉಂಟಾಗೋದಿಲ್ಲ, ವೈಧವ್ಯ ಬರೋದಿಲ್ಲ. ಆದ್ದರಿಂದ ಮಾಡಬೇಕು ಎಂಬುದು ಸ್ಪಷ್ಟ ಹೇಳ್ತಾ ಇದ್ದಾರೆ. ಅಲ್ಲದೆ ದಾರಿದ್ರ್ಯಂ ಪುತ್ರಶೋಕಂಚ ವೈಧವ್ಯಂ ನಲಭೇಚ್ಛಸ ಎಂಬುದಾಗಿ ಪದೇ ಪದೇ ಹೇಳ್ತಾರೆ, ಎಲ್ಲ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡಬಾರದ ಕಾರ್ಯಗಳು ಯಾವುದು ಅಂತ ನಮ್ಗೆ ಬಂತೀಗ. ಎಲ್ಲ ಮಾಡೋದೆಲ್ಲ ಹೇಳಿದ್ರಿ, ಯಾವುದು ಮಾಡಬಾರದು ಅಂತಿದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ನಾಮಕರಣ ಅಧಿಕ ಮಾಸ ಬಂದಿದೆ, ಸರಿಯಾಗಿ ಅವನು ಹುಟ್ಟಿದ್ದ 11ನೇ ದಿವಸ ಬಂತು ಅಂತ ತಿಳ್ಕೊಂಡ್ರೆ, ಅಧಿಕ ಮಾಸ ಆದರೂ ಕೂಡ ಅಧಿಕ ಮಾಸದಲ್ಲೇ ಅವನು ಹುಟ್ಟಿದರೆ 11ನೇ ದಿವಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಅಂದರೆ ಏನು, ಈಗ ಜ್ಯೇಷ್ಠ ಮಾಸ ಶುರು ಅವತ್ತು ಅಧಿಕ ಮಾಸ ಶುರು ಆಯಿತು, ಅವತ್ತಿಂದ ಸರಿಯಾಗಿ 2ನೇ ದಿವಸ 3 ದಿವಸ ಅಧಿಕ ಮಾಸ ಹುಟ್ಟುಬಿಟ್ಟ. ಒಬ್ಬ ಮಗನೋ ಮಗಳು ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ, ಅವಳಿಗೆ 11ನೇ ದಿವಸ ನಾಮಕರಣ ಮಾಡ್ಬೋದು ಬೇಕಾದ್ರೆ ನಾವು, ಅವರು ಮಾಡ್ಬೋದು ನಾಮಕರಣ. ಆದರೆ ಬೇರೆ ಯಾವುದೋ ತಿಂಗಳಲ್ಲಿ ಹುಟ್ಟಿದವನಿಗೆ ಅಧಿಕ ಮಾಸದಲ್ಲಿ ನಾಮಕರಣ ಮಾಡೋಗಿಲ್ಲ, ಇದು ಮುಖ್ಯವಾದ್ದು. ಆಮೇಲೆ ಮೊಟ್ಟ ಮೊದಲ ಯಾತ್ರೆಯನ್ನು ಇಲ್ಲಿ ಮಾಡಬಾರ್ದು. ಈಗ ನಾವು ಬದರಿಗೆ ಹೋಗಬೇಕು ಅಂತಿದ್ದೇವೆ, ಈ ಜನ್ಮದಲ್ಲಿ ಹೋಗೇ ಇಲ್ಲ ಇನ್ನು, ಇದೇ ಫಸ್ಟು. ಅಂದರೆ ಸರಿಯಾಗಿ ಅಧಿಕ ಮಾಸ ಬಂತು, ಅಧಿಕ ಮಾಸದಲ್ಲಿ ಪ್ರಥಮ ಯಾತ್ರೆ ಕೈಗೊಳ್ಳಬಾರದು, ಇದು ಮುಖ್ಯವಾದ ನಿಷೇಧ. ಮತ್ತು ವಿವಾಹ ಇಲ್ಲ, ಗೃಹ ಪ್ರವೇಶ ಗೃಹ ರೆಡಿಯಾಗಿದ್ದರೂ ಕೂಡ ಅಧಿಕ ಮಾಸ ಮುಗಿದ ಮೇಲೆ ನಿಜ ಮಾಸದಲ್ಲಿ ಒಳ್ಳೆಯ ಮುಹೂರ್ತ ನೋಡಿ ಮಾಡಬೇಕು. ಹಾಗೆ ಯಾರಾದರೂ ಹೊಸದಾಗಿ ಸನ್ಯಾಸ ಮಠಕ್ಕೆ ಆಶ್ರಮ ಸ್ವೀಕಾರ ಮಾಡೋದಾದರೆ ಅಧಿಕ ಮಾಸದಲ್ಲಿ ಕೊಡುವಂತಿಲ್ಲ. ಚೂಡ ಕರ್ಮ ಇಲ್ಲ, ಅನ್ನಪ್ರಾಶನಾದಿಗಳಿಲ್ಲ, ಅಲ್ಲದೆ ವಿವಾಹ ಇಲ್ಲ, ಗೃಹ ಆರಂಭವೂ ಇಲ್ಲ. ಇದ್ಯಾವುದು ನಮಗೆ ಬೇಕಾದ ಯಾವುದು ನಮ್ಮ ಸ್ವಂತದ್ದೋ ಅದು ಯಾವ ಕಾರ್ಯಕ್ರಮವೂ ಕೂಡ ಅಧಿಕ ಮಾಸದಲ್ಲಿ ಮಾಡಬಾರದು. ಹಾಗೆಯೇ ತುಲಾಪುರುಷಾದಿ ದಾನಗಳು, ಮಹಾದಾನ ಅದನ್ನಾಗಲಿ, ದೊಡ್ಡ ದೊಡ್ಡ ಯಜ್ಞಗಳು, ಆಮೇಲೆ ಜ್ಯೋತಿಷ್ಠೋಮಾದಿ ಕಾಮ್ಯಯಾಗಗಳು ಇದೆಲ್ಲವನ್ನು ಕೂಡ ಮಾಡೋದು ನಿಷಿದ್ಧ. ಆದ್ದರಿಂದ ಅದನ್ನು ಮಾಡಬಾರದು. ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಇದೇ ಬಿಟ್ಟಿದ್ದೀರಿ, ಅದೆಲ್ಲವೂ ಕೂಡ ನಿಜ ಮಾಸದಲ್ಲಿ ಮಾಡಿದ್ರಿ ಏನು ತೊಂದರೆ ಇಲ್ಲ. ಇಷ್ಟೇ ಕಾದಿದ್ದೇವೆ ಅಂತೆ ಅದು ಮಾಡಲಿಕ್ಕೆ ಏನು ಒಂದು ತಿಂಗಳು ಮುಂದಿನ ತಿಂಗಳು ಮಾಡಿದ್ರಿ ಏನು ತೊಂದರೆ ಇಲ್ಲ. ಆದರೆ ಅಧಿಕ ಮಾಸಕ್ಕಿಂತ ಮೊದಲೇ ನಾವು ಪ್ರಾರಂಭ ಮಾಡಿದ್ದೀವಿ ವಿಷ್ಣು ಪಂಚಕ, ಅದನ್ನು ಇಲ್ಲೂ ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಆದ್ದರಿಂದ ಪಿತೃಕಾರ್ಯ ದೇವಕಾರ್ಯ ತೀರ್ಥಯಾತ್ರಾದಿ ವ್ರತಾದಕಂ ಕ್ಷೌರಂ ಮೌಂಜಿ ವಿವಾಹೌಚ ವ್ರತಂ ಕಾಮ್ಯೋಪ ವಾಸಕಂ ಇದೆಲ್ಲವನ್ನು ಕೂಡ ನಿಷೇಧ ಮಾಡಿದ್ದಾರೆ.